ಓಕೆ ಸ್ನೇಹಿತರೆ, ನೋಡಿರಿ ಇವಾಗ ಬ್ಲೌಸ್ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಯಾಕೋ ಗೊತ್ತಿಲ್ಲ ಹೊಟ್ಟೆ ಅದು ನುಸಕತ್ತಿತ್ತು. ಬೆಳಗ್ಗೆ ಏನೂ ಕೆಲಸ ಮಾಡಲಿಲ್ಲ, ಹೀಗಾಗಿ ಇದ್ದದ್ದು ಅಡುಗೆ ಊಟ ಮಾಡಿದೆವು. ಯಾಕಂದ್ರೆ ಸಂಜೆನಾಗ ಹೋಳಿಗೆ ಚಪಾತಿ ಮಾಡಿದ್ನಲ್ಲ, ಅದೇ ಇತ್ತು, ಊಟ ಮಾಡೀವಿ. ಅನ್ನ ಸಾಂಬಾರು ಅಷ್ಟೇ ಮಾಡಿದೆ. ಬೆಳಗ್ಗೆ ಊಟ ಮಾಡಿ ಸ್ವಲ್ಪ ಹೊತ್ತು ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡಿದೆ. ಇವಾಗ ಬ್ಲೌಸ್ ರೆಡಿ ಮಾಡಕತ್ತೀನಿ ನೋಡಿರಿ. ನೋಡಿರಿ ಈಗ ಇದು ಮಾಡಿದ್ದೀನಿ ರೀ, ಇವಾಗ ಸ್ಟಿಚಿಂಗ್ ಮಾಡಿದೆ, ಮುಗಿಸ್ದೆ ಇದನ್ನು. ಈಗೇನೈತಿ ಮತ್ತು ಇದು ರೆಡಿ ಮಾಡಕತ್ತೀನಿ ನೋಡಿರಿ. ಇವಾಗ ಇದನ್ನು ರೆಡಿ ಮಾಡಕತ್ತೀನಿ. ಇದನ್ನು ರೆಡಿ ಮಾಡಿ ಆಮೇಲೆ ನಾನು ಅದಾವ್ರಿ ಸೀರೆ ಒಳಗಿನ ಬ್ಲೌಸ್ಗಳು, ಅವು ರೆಡಿ ಮಾಡ್ಕೋಬೇಕು. ಹಾಯ್ ಸ್ನೇಹಿತರೆ, ನೋಡಿರಿ ಬಟ್ಟೆ ಹೊಲ್ಕೋತ ಕುಂತಿದ್ದೀನಿ. ಮಕ್ಕಳು ಹೆಂಗೈತೆ, ತಲೆ ಬಾಚ್ಕೊಂಡಿಲ್ಲ ರೀ. ಬೆಳಗ್ಗೆ ಎದ್ದು ಏನೂ ಮಾಡಿಲ್ಲ, ಸ್ವಲ್ಪ ಪಟ್ಟಿ ಗಂಟು ಜಾಗ ಬಿಟ್ಟೈತೆ ಅನ್ನೋ ಸುಮ್ಮನೆ ಸುತ್ಕೊಂಡ್ಬಿದ್ದು ಬಿಟ್ಟಿನಿ. ಏನು ಮಾಡ್ತೀರಿ, ಹೀಗಾಗಿ ಸ್ವಲ್ಪ ಅದ್ರಾಗ ನನ್ನ ಹ್ಯಾಂಡಿಕ್ಯಾಪ್ಟ್ ಎಲ್ಲ ಸ್ವಲ್ಪ ತಿರುಗಾಡೋದ್ರಾಗ ಹೆಜ್ಜೆ ಬರೋಕ್ಕಾಗ್ಬಿಡ್ತೈತೆ ರೀ. ಸ್ವಲ್ಪ ಹೇರುಪೇರು ಆಯ್ತು ಅನ್ನೋ ಬಟ್ಟೆ ಜಾಗ ಬಿಟ್ಟುಬಿಡ್ತೈತಿ, ಅಂದ್ರೆ ಗಂಟು ಜಾಗ ಬಿಡ್ತೈತಿ. ಗಂಟು ಜಾಗ ಬಿಟ್ಟ ಕಾರಣ ಭಾಳ ತ್ರಾಸು ಮಾಡ್ತೀರಿ. ಹೊಟ್ಟೆ ಗಂಟು ಜಾಗ ಬಿಡ್ತು ಅಂದ್ರೆ ಹೀಗಾಗಿ ಸುಮ್ಮನೆ ಮನ್ಕೊಂಡ್ಬಿಟ್ಟೈತೆ. ಬೆಳಗ್ಗೆ ಏನು ಉಂಡಿಲ್ಲ, ತಿಂದಿಲ್ಲ, ಏನೂ ಇಲ್ಲ, ಸುಮ್ಮನೆ ಬಿದ್ಕೊಂಡ್ಬಿಟ್ಟೈತೆ. ಆ ಕಡೆ ಕೇಳ್ತದೇನ್ರಿ ಜೀವ, ಏಟಿ ಹಾಕಾಗಲ್ದಕ್ಕೆ ಮತ್ತೆ ಮಾಡಿಟ್ಟು ಇದು ಮಾಡ್ಬೇಕು. ಹಂಗೆ ಸ್ವಲ್ಪ ಬಿಸಿದ ಅನ್ನ, ಒಂದು ಸ್ವಲ್ಪ ಮೊಸರು ತಿಂದೆ ರೀ. ತಿಂದು ಟ್ಯಾಬ್ಲೆಟ್ ತೊಗೊಂಡು ಮನ್ಕೊಂಡಿದ್ದೆ. ಮನ್ಕೊಂಡು ರೆಸ್ಟ್ ಮಾಡಿದೆ. 2 ಗಂಟೆ ಆಯಿತು. 2 ಗಂಟೆ ಆದ್ರೂ ಹೆಣ್ಣಿಗೆ ಚರ್ಮಕ್ಕೆ ಎಲ್ಲನೂ ಟಕ್ ಟಕ ಅಂತಿರ್ತದೆ ರೀ. ಕೆಲಸಗಳು ಇಟ್ಕೊಂಡು ಕುಂತಿದ್ವಿ ಅಂತಂದ್ರೆ ಅದಕ್ಕೆ ಬ್ಲೌಸರೇ ಹೊಲ್ದ್ರಾಯ್ತು, ಬ್ಲೌಸ್ ಹೊಲ್ಕೊತ ಕುಂತ್ರಾಯ್ತು. ಇದ್ರೊಳಗೆ ಎಲ್ಲ ಅಷ್ಟು ಏನೇ ಬ್ಯಾನಿ ಎದುರು ಮಾರ್ತು ಹೋಗ್ತದೆ ಅಂಥೇಳಿ ಬ್ಲೌಸ್ ಹೊಲಿತಾ ಕುಂತಿದ್ದೀನಿ ನೋಡಿರಿ. ಬ್ಲೌಸ್ ಸ್ಟಿಚ್ ಮಾಡ್ತೀನಿ ರೀ. ಆದಷ್ಟು ಒಂದು 2-3 ಮಾಡ್ಬೇಕು ಅಂದ್ಕೊಂಡು ಈಗ ಒಂದು ಆಯ್ತು, ಇದು 2ನೇದು. ನನ್ನೊಂದು ಒಂದಾಗ ಮನಾರದವ ರೀ ಸದ್ದ. ಯಾಕಂದ್ರೆ ತಮ್ಮನ ಮದುವೆ ಡೇಟ್ ಫಿಕ್ಸ್ ಆಗೈತಿ. ಮದುವೆಗೆಲ್ಲ ಹಾಕೊಳಕ್ಕೆ ಬೇಕಲ್ರಿ ಬ್ಲೌಸ್ಗಳೆಲ್ಲ, ಸೀರೆನ್ ಬ್ಲೌಸು, ಆಮೇಲೆ ಇವು ಪ್ಲೇನ್ ಎಲ್ಲ. ಯಾಕಂದ್ರೆ ಇನ್ನು ಜಾಸ್ತಿ ಜನ ಆ ಕಡೆ ಮಂದಿ ಕಲ್ತಾಗ ನಾವು ನೈಟಿ ಹಾಕೊಳ್ಳೋದು ಸರಿ ಅನ್ಸಂಗಲ್ಲಲ್ಲಿ. ಹೀಗಾಗಿ ಪ್ಲೇನ್ ಬ್ಲೌಸ್ಗಳದೆಲ್ಲ ರೆಡಿ ಮಾಡ್ಕೊಳಕತ್ತೀನಿ ರೀ. ತಂಗಿಗೆ ಇಷ್ಟು ರೆಡಿ ಮಾಡಬೇಕು, ನಾನು ಇಷ್ಟು ಹೊಲ್ಕೋಬೇಕು. ತಂಗಿಗೆ ಇಷ್ಟು ರೆಡಿ ಮಾಡಬೇಕು, ಅವನು ಇಷ್ಟು ರೆಡಿ ಮಾಡಬೇಕು. ಈಗ ಯಾವ ಹೊರಗಿನವ್ರು ಬಂದ್ರೂ ಹಿಡಿಯಲ್ರಿ. ಈ ಸದ್ದ ಟೈಮ್ ಇಲ್ಲ. ಈಗ ಇದೆಷ್ಟು ಮುಗಿಸ್ಕೊಂಡು ಹೋಗ್ಬೇಕು ರೀ ಊರಿಗೆ. ನಾನು ಹೋಗಿ ಮುಂಕಟ್ಟು ಎಲ್ಲನೂ ಮಾಡ್ಬೇಕು ಈ ಸದ್ದಲ್ಲಿ. ಯಾಕಂದ್ರೆ ನಾನು ನಮ್ಮ ತಂಗಿನ ಈ ಸದ್ದ ಜವಾಬ್ದಾರಿ ಅಲ್ಲಿ ನಿಂತು ಮಾಡ್ಬೇಕಾದ್ರು. ಹೀಗಾಗಿ ಒಂದು 15-20 ದಿನ ಮುಂಚೆನೇ ಹೋಗ್ಬೇಕು ರೀ. ಹೋಗಿ ಇದ್ದು ಎಲ್ಲ ಅಷ್ಟು ಮಾಡ್ಬೇಕು ರೀ. ಮದುವೆ ಅಂದ್ರೆ ಸುಮ್ಮನೆಲ್ಲ ಸ್ನೇಹಿತರೆ. ನಮ್ಮ ಅಭಿ ಒಂದು 4 ತಿಂಗಳು ಮುಗಿದು 5ನೇ ತಿಂಗಳದಿತ್ತೇನೋ, ಆವಾಗ ಇದನ್ನ ಮದುವೆ ಫಿಕ್ಸ್ ಮಾಡಿದ್ದರಿ. ಈಗ ಒಂದು 13 ವರ್ಷದ ಹಿಂದೆ. ಅವಾಗ ನೋಡಿರಿ ಕೂಸಿತ್ತು ರೀ, ಸಣ್ಣ ಕೂಸಿತ್ತು. ಅಭಿ ಒಂದು 4 ತಿಂಗಳು ಕೂಸು ಏಟಿರ್ತದೆ ರೀ. ಆವಾಗ ಅಲ್ಲಿ ಗಂಡ ಮನೆಯಾಗಲ್ರಿ, ಮತ್ತು ಮೈದನ ಮದುವೆ ಇತ್ತು. ಮೈದನ ಮದುವೆ ಹೊಡಿದಕ್ಕಾಗಿ 5 ತಿಂಗಳು ಕೂಸಿನ ತೊಗೊಂಡು ಎಷ್ಟು ಬಡ್ದಾಡಿದ್ದೇನೆ ರೀ ನಾನು ಕನ್ನಡ ನೋಡ್ಕೊಡ್ರೆ ಇದು ನಾನೇ ಅನ್ನಂಗೆ ಆಗಿಬಿಟ್ಟಿದ್ದೆ. ನಾನು ಬಣ್ಣ ಕಪ್ಪಾಗಿಬಿಟ್ಟಿತ್ತು. ಮನುಷ್ಯ ಪೂರ್ತಿ ಇದ್ದಿತ್ತು ಎಲ್ಲ ಗುಳ್ಳಿಗಳು ಹೀಟಿಗೆ ಸಿಕ್ಕಾಪಟ್ಟೆ. ಮುಂಜಾನೆ ಸಂಜೆಗೆ ಎಷ್ಟು ರೊಟ್ಟಿ ಬಡಿಯೋದೇ ಹೋಗೋರು ಬರೋರು ಅಡ್ಬಿಗುರು. ಯಪ್ಪೋ ಏನು ಕೇಳ್ತೀರಿ. ಆವಾಗ ಅಷ್ಟು ಇದಾಗಿ ಹೋಗ್ಬಿಟ್ಟಿತ್ತು. ನಮ್ಮ ತಂಗಿ ನಾನು ಇಬ್ಬರು ಇದ್ದೆವು. ನಮ್ಮ ತಂಗಿನ ಬಂದಿದ್ಲು ಮುಂಚೆ ಅಲ್ಲಿಗೆ, ಸ್ವಲ್ಪ ಎಲ್ಲ ಕಟ್ ಮಾಡೋದಕ್ಕೆ ಕೆಲಸ ಅದು ಅಂಥೇಳಿ ಮುಂಚೆನೇ ಕರ್ಕೊಂಡೋಗಿದ್ರು ನಮ್ಮ ತಂಗಿಗೂ. ಹೀಗಾಗಿ ಯಾಕ ಅಳಾಕತೈತೆ, ಯಾಕ ಕೂಸು ಅಳ್ತದೆ, ಯಾಕ ಅದಕ್ಕೆ ಹಾಲು ಕುಡಿಸಿ ಯಾಕ ಅಂತಿಲ್ಲ ನಮ್ಮ ತಂಗಿ. ಅದಕ್ಕೆ ತಲೆಗೆ ಇರ್ತಿದ್ದಿಲ್ಲ ನನಗೆ. ಯಾಕಂದ್ರೆ ಒಂದು ಸಿಕ್ಕಾಪಟ್ಟೆ ಮಂದಿ ಬಂದಿರ್ತಾರಲ್ರಿ, ಮದುಮಗಳು ಕೂಡ ಬಂದವರು ಹೋದವರು. ಹೌದು ಅಲ್ಲ, ಅಡುಗೆ ಮಾಡೋದು, ಅವರಿಗೆಲ್ಲ ಬಡಿಸೋದು, ಉಣಿಸೋದು, ತಿನ್ನಿಸೋದು. ಯಪ್ಪ ಒಂದು ತಿಂಗಳ ಮತ್ತು ಹೊಳ್ಳಿ ನಾನು ಇಲ್ಲಿ ಚಾಮರಾಜದಾಗಿದ್ದೇವೆ. ಮತ್ತು ಹೊಳ್ಳಿ ಚಾಮರಾಜಕ್ಕೆ ಮದುವೆ ಅದು ಎಲ್ಲ ಮುಗಿಸ್ಕೊಂಡು ಚಾಮರಾಜಕ್ಕೆ ಹೋದ್ರಿ. ಎಲ್ಲರೂ ಅಂದ್ರೆ ಯವ್ವೋ ಮನುಷ್ಯಳಿಗೆ ಹ್ಯಾಂಗಾಗಿದೆ ಯವ್ವ ನೀನು ಅಂತ ಅನ್ನಕತ್ತಿದ್ರು ನನಗೆ. ಅಷ್ಟು ಬಡ್ದಾಡಿದ್ದೆ. ಆದ್ರೆ ಕ್ರೆಡಿಟ್ ಹೋದದ್ದು ಬೇರೆದವ್ರಿಗೆ ಹೋಯ್ತು ಅದು. ನಾನು ಮುಂಚೆ ಒಂದು ತಿಂಗಳು ಹೋಗಿ ಇಷ್ಟು ಎಲ್ಲ ಬಡ್ದಾಡಿ ಕೂಸಿನ ಅಲ್ಲೇ ಬಿಟ್ಟು ಎಲ್ಲ ಒಟ್ಟು ನಾವು ಮುಂದೆ ಎಲ್ಲರದು ನೋಡಿದ್ವಿ ಮಾಡಿ ಮತ್ತೆ ತಿಂಗಳು ಮುಂಕಟ್ಟು ಹೋಗಿ ಮಾಡಿದ್ದು ಹೋಯ್ತದು. ಅದು ಕ್ರೆಡಿಟ್ ಬೇರೆದವ್ರಿಗೆ ಸಿಗ್ತಾರೆ ಅದು. ಹಿಂಗೆ ಆ ದೇವರದನಲ್ಲಿ ಬಿಡು, ಯಾರು ಏನಕ್ಕನಲ್ರಕ್ಕ ದೇವ್ರಿಗೆ ಒಂದು ಗೊತ್ತಿರ್ತೈತೆ ಅಲ್ಲಿ ಬಿಡು ಅಂತ. ಇದು ಒಂದೇ ನೋಡಿರಿ ನಾನು ಅನ್ನೋದು. ದೇವ್ರಿಗೆ ಒಂದು ಗೊತ್ತಿರ್ತೈತಿ, ಹೌದಿಲ್ರಿ. ನಾವು ಏನು ಮಾಡಿದ್ವಿ ಮಟ್ಟಿದ್ವಿ ಇಲ್ಲ ಅನ್ನೋದು ದೇವ್ರಿಗೆ ಗೊತ್ತಿರ್ತೈತಿ. ಇಟ್ಟು ಕೂಸಿನ ತೊಗೊಂಡು ಸುಮ್ಮನೆ ಇಲ್ರಿ. ಮದುವೆ ಅಂದ್ರೆ ಸಿಕ್ಕಾಪಟ್ಟೆ ಓಡಾಡ್ಬೇಕು, ಮಾಡಬೇಕು, ಹೌದು ಅಲ್ಲ ಅನ್ಬೇಕು. ಓಕೆ ಸ್ನೇಹಿತರೆ, ಬಟ್ಟೆ ಹೊಲಿತೀನಿ, ಹೊಲ್ಕೋತ ಕುಂದಿರ್ತೀನಿ.
ಬಟ್ಟೆ ಹೊಲಿಬೇಕು. ಎಲ್ಲ ಬ್ಲೌಸ್ಗಳು ರೆಡಿ ಮಾಡ್ಯಾವ. ಕಟ್ ಮಾಡಿಟ್ಟಿನಿ ರೀ ಎಲ್ಲ ಅಷ್ಟು. ನಮ್ಮ ಅವನು ಒಂದು 4 ಅದಾವೆ, ನಾನು ಒಂದು 4-5 ಅದಾವೆ. ತಂಗಿಗೆ ಒಂದಿಷ್ಟು ಹೊಲಿಬೇಕು. ಎಲ್ಲ ಮಾಡ್ಬೇಕು ನೋಡಿರಿ. ಬಿಸಿಲು ಸಿಕ್ಕಾಪಟ್ಟೆ ಐತಿ ಸ್ನೇಹಿತರೆ, ಸಿಕ್ಕಾಪಟ್ಟೆ ಬಿಸಿಲು ಊದ್ಲಕತ್ಬಿಟ್ಟೈತಿ. ಇದು ಸಿಕ್ಕಾಪಟ್ಟೆ ಬಿಸಿಲು ಹಾಕಕತ್ಬಿಟ್ಟೈತಿ. ಓಕೆ ಸ್ನೇಹಿತರೆ, ಸಿಗೋಣ್ರಿ ಮತ್ತು ಹಂಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬ್ಲೌಸ್ ರೆಡಿ ಮಾಡ್ತೀನಿ ರೀ. ಇದೊಂದು ರೆಡಿ ಮಾಡಿಬಿಟ್ಟು ತೋರಿಸ್ತೀನಿ. ಓಕೆ ಸ್ನೇಹಿತರೆ ನೋಡಿರಿ, 2 ಬ್ಲೌಸ್ ಸ್ಟಿಚ್ ಮಾಡಿದೆ. ಇವಾಗ ಮತ್ತು ಇದೊಂದು ಬ್ಲೌಸ್ ತೊಗೊಂಡು ಕುಂತಿದ್ದೀನಿ ನೋಡಿರಿ. ಇದೊಂದು ಬ್ಲೌಸ್ ಹೊಲಿಬೇಕಂತ ಹೇಳ್ಬಿಟ್ಟು ಸಿನಿಮಾ ನೋಡ್ತಾ ಇದ್ದೀನಿ. ಹಾಗೆ ನೋಡ್ತಾನೆ ಬಟ್ಟೆ ಹೊಲಿತಾ ಇದ್ದೀನಿ. ಅದು ಯಾವುದು ಅಂತ ಸುಮ್ಮನೆ ಸ್ವಲ್ಪ ಪ್ಲೇ ಮಾಡ್ತೀನಿ ನೋಡಿ ಸೌಂಡು. ಈ ಸಿನಿಮಾ ನೋಡ್ತಾ ಇದ್ದೀನಿ ನೋಡಿರಿ. ಇದು ಯಾವುದು ಅಂತ ಸ್ವಲ್ಪ ಮ್ಯೂಸಿಕ್ ಹಾಕಿದ್ದೀನಿ. ನಿಮ್ಮ ಗೆಸ್ ಮಾಡಿ ಹೇಳಿ ಇದು ಯಾವ ಸಿನಿಮಾ ಅಂತ ಹೇಳ್ಬಿಟ್ಟು. ಯಾಕಂದರೆ ಹಾಗೆ ನೋಡ್ತಾ ಬಟ್ಟೆ ಹೊಲ್ಕೋತ ಕುಂತ್ರೆ ಫಾಸ್ಟಾಗಿ ಆಗುತ್ತೆ ಕೆಲಸ. ಆ ಕಡೆ ಒಂದು ಸ್ವಲ್ಪ ಮ್ಯೂಸಿಕ್ ಅದು ಕೇಳ್ತಾ ಕತೆ ಕೇಳ್ತಾ ಏನಿಲ್ಲ ಅಂದ್ರೆ ಒಂದು 100 ಸರಿ ನೋಡ್ತೀನಿ ನೋಡಿರಿ. ಆ ಸಿನಿಮಾ ಭಾಳ ಇಷ್ಟ ಆಗಿಬಿಟ್ಟೈತಿ. ಭಾಳ ನನಗೆ ಯಾವಾಗಲೂ ತಾಯಿ ಬಗ್ಗೆ ಸೆಂಟಿಮೆಂಟ್ ಸಿನಿಮಾಗಳು, ಕರಳು ಸಂಬಂಧ ಇರ್ತವಲ್ಲ, ಇಂಥ ಮೂವೀಸ್ ನೋಡೋದಕ್ಕೆ ಭಾಳ ಇಷ್ಟಪಡ್ತೀನಿ. ಇವಾಗ ಏನಿಲ್ಲ ಬಟ್ಟೆ ಹೊಲಿಬೇಕಾದ್ರೆ ಹಾಗೆ ನೋಡ್ತಾಯಿರ್ತೀನಿ. ಆಮೇಲೆ ವಿಷ್ಣುವರ್ಧನ್ ಫ್ಯಾನ್ ನಾನು. ವಿಷ್ಣುವರ್ಧನ್ ಸರ್ ತುಂಬ ಸಿನಿಮಾಗಳು ನೋಡ್ತಾ ಇರ್ತೀನಿ. ಹೀಗಾಗಿ ಇವಾಗ ಮೀಟಿಂಗ್ ಇದೆ, ವ್ಯಾಲ್ಯೂಯೇಷನ್ ಪೇಪರ್ಸ್ ತಗೊಂಬನ್ನಿ ಹೋಗಿ ಸರ್ ನೋಡಿ. ಇದು ಸಿನಿಮಾ ನೋಡ್ತಾ ಬಟ್ಟೆ ಹೊಲಿತಾ ಕೊಡ್ತಿದ್ದೀನಿ. ಇವಾಗ 2 ಅಂತೂ ಮುಗಿಸಿದೆ. ಇವಾಗ ಇದು ಒಂದು ಮುಗಿಸಿ ಆಮೇಲೆ ಕಸ ಮುಸ್ರಿ ಮಾಡಿ ಮತ್ತೆ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದರೊಳಗೆ ಸ್ವಲ್ಪ ಮ್ಯೂಸಿಕ್ ಆ್ಯಡ್ ಮಾಡಿದ್ನಲ್ವ, ನೋಡಿದ್ರಲ್ವ, ಕೇಳಿಸ್ಕೊಂಡ್ರ ಯಾವುದು ಸಿನಿಮಾ ಅಂತ ಹೇಳಿ ನೋಡೋಣ. ಅದರ ಹೆಸರು ಏನಂತ ಹೇಳಿ. ಮುಂದಿಂದೆಲ್ಲ ನೀನೇ ಸಿದ್ದು ಜೊತೆ ಮಾತಾಡು. ಸರಿ ಸರ್. ಇದು ಯಾವ ಸಿನಿಮಾ ಅಂತ ಹೇಳಿ. ನಾನು 100 ಸರಿ ನೋಡಿದ್ದೀನಿ ನೋಡ್ರಿ ಇದನ್ನು. ಯಾಕಂದ್ರೆ ಯಾವಾಗಲೂ ಖಾಯಂ ಡೌನ್ಲೋಡ್ ಇಟ್ಕೊಂಡ್ಬಿಟ್ಟಿದ್ದೀನಿ ಅದನ್ನು. ನಾನು ಯಾವಾಗಾದ್ರೂ ಸ್ವಲ್ಪ ಮನಸ್ಸು ಕೆಟ್ಟಿತ್ತು ಅಥವಾ ಏನಾದರೂ ಒಂದು ಇದೈತೆ ಅಂದ್ರೆ ಈ ಸಿನಿಮಾ ನೋಡ್ತಾ ಇರ್ತೀನಿ ನಾನು ಯಾವಾಗಲೂ. ಒಂಥರ ಹಾರ್ಟಿಗೆ ಅಟ್ಯಾಚ್ ಆಗಿಬಿಡುತ್ತೆ ಇದು ತಾಯಿ ಬಗ್ಗೆ ನೋಡೋದಕ್ಕೆ. ಇಂಥ ಸಿನಿಮಾಗಳು ಭಾಳ ನೋಡ್ತೀನಿ ನಾನು. ಯಾವ ಸಿನಿಮಾ ಅಂತ ಹೇಳಿ ನೋಡೋಣ. ಅದ್ರ ಹೆಸರು ಹೇಳಿ ಕಮೆಂಟ್ ಹಾಕಿ. ಓಕೆ ಸ್ನೇಹಿತರೆ ನೋಡಿರಿ, ಇವಾಗ ಒಂದು ಲೈನಿಂಗ್ ಬ್ಲೌಸು 2 ಸಾದಾ ಬ್ಲೌಸ್ ಹೊಲಿದಿದ್ದೀನಿ. ಇವಾಗ ಇದು ಹೊಲಿಬೇಕಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ನೋಡಿರಿ. ತೋಳು ಅದೆಲ್ಲ ಲೈನಿಂಗ್, ಇದು ಕೂಡ ಲೈನಿಂಗು. ತೋಳದೆಲ್ಲ ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ರಾಸ್ ಪಟ್ಟಿ ಜಾಯಿಂಟ್ ಮಾಡಿದ್ದೀನಿ. ಇವಾಗ ಹಿಂಭಾಗ ಮುಂಭಾಗ ಲೈನಿಂಗ್ ಜಾಯಿಂಟ್ ಮಾಡ್ಕೊಳ್ಳೋದು ನೋಡ್ರಿ. ಅದನ್ನು ಸ್ವಲ್ಪ ಸೆಕೆ ಹಾಕತ್ತಿದ್ರಿ, ಅದಕ್ಕೆ ಸ್ವಲ್ಪ ಹೊತ್ತು ಮುಣಿತಲ್ಲ. ಏನು ಕಸ ಬಾಂಡೆ ಮಾಡ್ಬೇಕಂತ ಹೇಳ್ಬಿಟ್ಟು ಎದ್ದೆ. ಇದಿಷ್ಟು ಹೊಲ್ಕೊಂಡು ಇಂಥ ಅಂಗಳ ಕಸ ಅದೆಲ್ಲ ಹುಡುಗಿ ಹೊರಗೆ ನೀರು ಹೊಡೆದು ಕೈಕಾಲು ಮುಖ ತೊಳ್ಕೊಂಡು ಹೊತ್ತೆ ಆಯ್ತು ರೀ. ಹಿಂಗಾಗಿ ಬಿಟ್ಟು ಇವಾಗ ನೋಡಿರಿ ಸೆಕೆ ಫುಲ್ 7:30 ಆಗೈತೆ ರೀ. 7:30 ಆಗೈತಿ. ಫುಲ್ ಸೆಕೆ ಹಾಕತ್ಬಿಟ್ಟೈತಿ. ಹಿಂಗಾಗಿ ಸ್ವಲ್ಪ ಹೊತ್ತು ಗಾಳಿ ಕುಂತ್ರಾಯ್ತು. ಸ್ವಲ್ಪ ಸಾಂಬಾರು ಮಾಡಿದೆ ನೋಡಿರಿ. ಸಾಂಬಾರು ಮಾಡಿ ಬಂದೆ. ಫುಲ್ ಸೆಕೆ ಹಾಕತ್ತು. ಹೊರಗೆ ಕುಂತ್ರಾಯ್ತು ಸ್ವಲ್ಪ ಹೊತ್ತು ಗಾಳಿಗೆ ಅಂತೇಳಿ ಅಂದ್ಕೊಂಡೆ. ಆಮೇಲೆ ಹೊಲಿತೀನಿ. ಒಟ್ಟು ನೈಟ್ ಅನ್ನೋದ್ರಾಗ ಇದೊಂದು ಹೊಲಿದು ಮುಗಿಸಿ ಆಮೇಲೆ ಹೊಲಿಬೇಕ್ರಿ. ಒಟ್ಟಿನಲ್ಲಿ ಹೊಲಿಯಾಕೆ ಕುಂತೆ ಅಂದ್ರೆ ನೋಡಿರಿ, ಒಟ್ಟು ಏನು ಹಿಂದೆ ನೋಡಲ್ಲ ಮುಂದೆ ನೋಡಲ್ಲ. ದಿನಕ್ಕೊಂದು 7-8 ಬ್ಲೌಸ್ ಹೊಲಿತನ ಮನಸ್ಸಿಗೆ ಸಮಾಧಾನ ಇರಲ್ಲ. ಅಂತ ಬಿಟ್ಟು ಕುಂತೆ ಅಂದ್ರೆ ಅದನ್ನು ವಾಪಸ್ ನೋಡೋಂಗಾಗಲ್ಲ. ಹಿಂಗೆ ರೀ ನನ್ನ ಮನಸ್ಸು ದಾಳಿ ಹೊಡ್ಲಿ. ಇವಾಗ ನೋಡಿರಿ 2 ಗಂಟೆ 3 ಗಂಟೆ ಮೇಲೆ ಕುಂತೀನಿ ಹೊಲಿಯಾಕೆ. ಒಂದು ಲೈನಿಂಗ್ ಬ್ಲೌಸು 2 ಸಾದಾ ಬ್ಲೌಸ್ ಹೊಲಿದು ಮುಗಿಸಿದೆ. ಇದೊಂದು ಅರ್ಧ ಹೊಲಿದೆ. ಹೊಲಿಯಾಕೆ ನಿಂತೆ ಅಂದ್ರೆ ಏನು ಪುರ್ಸತ್ತಿಲ್ಲ ರೀ. ಫಾಸ್ಟ್ ಹೊಲಿತೀನಿ. ಮತ್ತು ನೋಡಿದ್ರೆ ನಾ ಏನು ಮಷಿನ್ ಮೋಟ್ರ್ ಕುಂದ್ರಿಸಿಲ್ಲ, ಏನಿಲ್ಲ, ಕಾಲಿನೇ ತುಳಿತೀನಿ ರೀ. ಅಷ್ಟು ಫಾಸ್ಟ್ ಹೊಲಿತೀನಿ. ಅನ್ನಿಸ್ತಂದ್ರೆ 3 ತಿಂಗಳ ತನಕ ಹೊಳ್ಳಿ ನೋಡಂಗಿಲ್ಲ ಅದನ್ನು. ಹಂಗಾಗಿಬಿಡುತ್ತೆ.